Hello everyone, welcome to the Digital Learning Department of Collegiate Education, Karnataka. We are learning data structures using C++ for BSc program, Computer Science subject, second semester, session number 7, created by Shweta Yap. So in this session, we are learning about linked list definition and components of linked list. Before going for linked list concept, let's revise the definition of data structure. In the previous session, we already learned that data structure is particular way of organizing the data in a computer so that it can be used effectively. So data structure ಅಂದ್ರೆ ಏನು, ಕಂಪ್ಯೂಟರ್ಲಿರುವಂಥ ಡೇಟಾನ ನಾವೇನು ಮಾಡ್ತೀವಿ, ಒಂದು ಆರ್ಗನೈಸ್ಡ್ ವೇನಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ ಆರ್ಗನೈಸ್ಡ್ ವೇನಲ್ಲಿ ಬೇಕಂದರೆ ಇಟ್ ಕ್ಯಾನ್ ಸೊ ದ್ಯಾಟ್ ಡೇಟಾ ನಾವು ಫ್ಯೂಚರಲ್ಲಿ ಬೇಕಂದರೆ ವಿ ಕ್ಯಾನ್ ಯೂಸ್ ದ ಡೇಟಾ ಇನ್ ಅ ಎಫೆಕ್ಟಿವ್ ವೇ. Okay, so data structure is a method of storing the data in an organized way in a computer so that whenever we require to access the data or operate on the data, that operation can be done effectively. So after that, we know that the data structures are divided into primitive data structure and non-primitive data structure. Again, in non-primitive structure, we have two types. One is linear data structure and another one is non-linear data structure. So in linear data structure, we have arrays, linked lists, tags and queues. So now in this session, we are doing with a linked list. So linked list is a linear data structure and it is non-primitive data structures. Okay, so ಡೇಟಾ ಸ್ಟ್ರಕ್ಚರಲ್ಲಿ ನಾನ್-ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರಲ್ಲಿ ಲೀನಿಯರ್ ಡೇಟಾ ಸ್ಟ್ರಕ್ಚರಲ್ಲಿ ನಾವು ಲಿಂಕ್ಡ್ ಲಿಸ್ಟ್ನ ಕಲಿತಾ ಇದ್ದೀವಿ. ಓಕೆ, ವಿ ಶುಡ್ ನೋ ದ್ಯಾಟ್ ಲಿಂಕ್ಡ್ ಲಿಸ್ಟ್ ಈಸ್ ಅ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಇಟ್ ಬಿಲಾಂಗ್ಸ್ ಟು ನಾನ್-ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಸೊ ನಾನ್-ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರಿಗೆ ಸೇರಿದೆ ಮತ್ತು ಇದು ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಆಗಿದೆ. ಸೊ ವಾಟ್ ಎವರ್ ದ ಡೇಟಾ ಯು ಸ್ಟೋರ್ ಇನ್ ಅ ಲಿಂಕ್ಡ್ ಲಿಸ್ಟ್, it will be in a linear order or sequential order, or element will be there in one by one order. So let's come to the linked list. So what is linked list? A linked list is a linear collection of data elements called node. So already we told that linked list is a linear data structure. ಸೊ ನಾವೇನಂತ ಹೇಳಿದ್ವಿ, ಇದನ್ನು ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳಿದ್ವಿ. ಸೊ ಡೇಟಾ ಏನಾಗಿದೆ, ಲೀನಿಯರ್ ಆಗಿ ಸ್ಟೋರ್ ಆಗಿರುತ್ತೆ. ಆದರೆ ಈ ಲೀನಿಯರ್ ಕಲೆಕ್ಷನ್ ಆಫ್ ಡೇಟಾ ಹೇಗಿರುತ್ತೆ ಅಂದರೆ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ನೋಡ್. ಓಕೆ, ಸೊ ಹಿಯರ್ ಯು ವಿಲ್ ಹ್ಯಾವ್ ದ ಲೀನಿಯರ್ ಕಲೆಕ್ಷನ್ ಆಫ್ ಡೇಟಾ, ಬಟ್ ದಿಸ್ ಲೀನಿಯರ್ ಕಲೆಕ್ಷನ್ ಆಫ್ ಡೇಟಾ ಈಸ್ ರೆಪ್ರೆಸೆಂಟೆಡ್ ಆಸ್ ನೋಡ್. ಇಲ್ಲೇನಾಗಿರುತ್ತೆ, ಲೀನಿಯರ್ ಕಲೆಕ್ಷನ್ ಆಫ್ ಡೇಟಾ ಇರುತ್ತೆ, ಡೇಟಾ ಒನ್ ಬೈ ಒನ್ ಸ್ಟೋರ್ ಆಗಿರುತ್ತೆ. ಬಟ್ ಡೇಟಾ ಹೇಗೆ ಸ್ಟೋರ್ ಆಗಿರುತ್ತೆ ಅಂದರೆ ಅದು ಒಂದು ನೋಡ್ ಅನ್ನೋ ಫಾರ್ಮ್ಯಾಟಲ್ಲಿ ಸ್ಟೋರ್ ಆಗಿರುತ್ತೆ. ಇಟ್ ಈಸ್ ಸ್ಟೋರ್ ಇನ್ ದ ಫಾರ್ಮ್ಯಾಟ್ ಕಾಲ್ಡ್ ನೋಡ್. ಸೊ ವಾಟ್ ಈಸ್ ದಿಸ್ ನೋಡ್? So linear order is given by means of pointer. You can see that this is the format of a node. A node is divided into two parts. One is data part and another one is link part. Any node, you take linked list. So linked list is a collection of node, but each node will consider the two part. One is data part and another one is link part. ಏನಾಗಿರುತ್ತೆ, ಲಿಂಕ್ಡ್ ಲಿಸ್ಟಲ್ಲಿ ನಮ್ಮ ಹತ್ರ ಕಲೆಕ್ಷನ್ ಆಫ್ ನೋಡ್ ಇರುತ್ತೆ. ಪ್ರತಿಯೊಂದು ನೋಡು ಎರಡು ಪಾರ್ಟಾಗಿ ಡಿವೈಡ್ ಆಗಿರುತ್ತೆ. ಒಂದು ಡೇಟಾ ಪಾರ್ಟ್ ಆಗಿರುತ್ತೆ ಮತ್ತು ಇನ್ನೊಂದು ಲಿಂಕ್ ಪಾರ್ಟ್ ಆಗಿರುತ್ತೆ. ಸೊ ದ ಫಸ್ಟ್ ಪಾರ್ಟ್ ಕಂಟೇನ್ಸ್ ದ ಇನ್ಫಾರ್ಮೇಷನ್ ಆ್ಯಂಡ್ ದ ಸೆಕೆಂಡ್ ಪಾರ್ಟ್ ಕಂಟೇನ್ಸ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್ ಇನ್ ದ ಲಿಸ್ಟ್. ದಿಸ್ ಇಸ್ ಕಾಲ್ಡ್ ಅ ಲಿಂಕ್. ಸೊ ಇಲ್ಲಿ ಎರಡು ಪಾರ್ಟ್ ಇದೆಯಲ್ಲ, ಡೇಟಾ ಆ್ಯಂಡ್ ಲಿಂಕ್ ಪಾರ್ಟ್ ಅಂತ. ಸೊ ಡೇಟಾ ಪಾರ್ಟಲ್ಲಿ ಏನಾಗಿರುತ್ತೆ ಅಂತಂದರೆ ಆ್ಯಕ್ಚುಯಲ್ ಡೇಟಾ ಆರ್ ಇನ್ಫಾರ್ಮೇಷನ್ ಈಸ್ ಸ್ಟೋರ್ಡ್ ಇನ್ ದಿಸ್ ಪಾರ್ಟ್. ನಮಗೆ ಏನು ಡೇಟಾ ಏನು ಸ್ಟೋರ್ ಆಗಬೇಕಾಗಿರುತ್ತೆ ಅಥವಾ ಇನ್ಫಾರ್ಮೇಷನ್ ಏನು ಸ್ಟೋರ್ ಆಗಿರಬೇಕಾಗತ್ತೆ ಅಥವಾ ಐಟಮ್ ಅಂತ ಏನು ಕರಿತೀವಿ, ಅದು ಈ ಡೇಟಾ ಪಾರ್ಟಲ್ಲಿ ಸ್ಟೋರ್ ಆಗಿರುತ್ತೆ. ಹಾಗಾದರೆ ಲಿಂಕ್ ಪಾರ್ಟಲ್ಲಿ ಏನು ಸ್ಟೋರ್ ಆಗಿರುತ್ತೆ ಅಂದರೆ, ಲಿಂಕ್ ಪಾರ್ಟಲ್ಲಿ ಯಾವಾಗಲೂ ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಲಿಂಕ್ ಪಾರ್ಟ್. ಸೊ ಇಲ್ಲಿ ಪಾಯಿಂಟರ್ ಯೂಸೇಜ್ ಆಗಿರುತ್ತೆ. ಸೊ ಇದೇನು ಮಾಡ್ಕೊಂಡಿರುತ್ತೆ, ನೆಕ್ಸ್ಟ್ ನೋಡ್ದು ಅಂದರೆ ನೆಕ್ಸ್ಟ್ ಡೇಟಾ ಎಲ್ಲಿರುತ್ತೆ, ನೆಕ್ಸ್ಟ್ ನೋಡಲ್ಲಿರುತ್ತೆ, ಆ ನೋಡ್ದು ಅಡ್ರೆಸ್ನ ಇದರಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ. So linked list is a collection of the data, but the data is stored in the format of node. Each node will have two parts. Each and every node, you should know that each and every node will have two parts. One is data part and another one is link part. Data part will store the data or the item or the information. Link part will store the address of the next node. So ಏನಾಗಿರುತ್ತೆ, ನಮಗೆ ಲಿಂಕ್ಡ್ ಲಿಸ್ಟಲ್ಲಿ ಲೀನಿಯರ್ ಕಲೆಕ್ಷನ್ ಆಫ್ ಡೇಟಾ ಇರುತ್ತೆ. ಡೇಟಾ ಹೇಗಿರುತ್ತೆ ಅಂದರೆ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ನೋಡ್. ನೋಡಲ್ಲಿ ಯಾವಾಗಲೂ ಎರಡು ಪಾರ್ಟ್ ಇರುತ್ತೆ, ಒಂದು ಡೇಟಾ ಪಾರ್ಟ್ ಮತ್ತು ಇನ್ನೊಂದು ಲಿಂಕ್ ಪಾರ್ಟ್. ಡೇಟಾ ಪಾರ್ಟಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ, ಲಿಂಕ್ ಪಾರ್ಟಲ್ಲಿ ಏನು ಸ್ಟೋರ್ ಆಗಿರುತ್ತೆ, ನಮಗೆ ಲಿಂಕ್ ಆಫ್ ದ ನೆಕ್ಸ್ಟ್ ನೋಡ್ ವಿಲ್ ಬಿ ಸ್ಟೋರ್ಡ್, ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್ ವಿಲ್ ಬಿ ಸ್ಟೋರ್ಡ್.
Let's see an example. See here, this is one node. Okay, see here, this is one node. Again, this node is having two part. One is data part, and data here stored is 3. This is next part. Next part means it will store the address of the next node. Which is the next node? See, this is the next node. Again, this node is having two part. First part is storing the data. What is the data stored here is 10. And in next part, again it will store the address of the next node. This is the next node. Again in data part, it is having the data called 2. And in link part, again it is storing the address of the next part. This is the next node. Again in data part, it is having 1. But here the next node, to store the next node, we don't have any other next node. This is the last node. So here the address part will be null. This one you need to remember. The last node address part will be null, indicating that this is the end of the node, end of the linked list. There is no further node to proceed. Okay. ಸೊ ಇಲ್ಲಿ ಒಂದು ಲಿಂಕ್ಡ್ ಲಿಸ್ಟ್ ಎಕ್ಸಾಂಪಲ್ ಇದೆ. ಇದು ಮೊದಲನೇ ನೋಡು. ಈ ಮೊದಲನೇ ನೋಡಲ್ಲಿ ಎಗೇನ್ ಎಲ್ಲ ನೋಡಲು ಎರಡು ಪಾರ್ಟ್ ಇದೆ. ಒಂದು ಡೇಟಾ ಪಾರ್ಟ್ ಮತ್ತು ಇನ್ನೊಂದು ಅಡ್ರೆಸ್ ಪಾರ್ಟ್. ಡೇಟಾ ಪಾರ್ಟಲ್ಲಿ ವಿ ಹ್ಯಾವ್ ಡೇಟಾ 3 ಮತ್ತು ನೆಕ್ಸ್ಟ್ ಪಾರ್ಟಲ್ಲಿ ಏನಾಗಿದೆ, ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್ ಇದೆ. ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡಿಗೆ ಹೋದಾಗ ಮತ್ತು ನೆಕ್ಸ್ಟ್ ನೋಡ್ ಸಿಕ್ಕತ್ತೆ. ಈಗೇನು ಇದರಲ್ಲೂ ಎರಡು ಪಾರ್ಟ್. ಡೇಟಾ ಪಾರ್ಟಲ್ಲಿ 10, ನೆಕ್ಸ್ಟಲ್ಲಿ ಏನಾಗಿದೆ, ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್. ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್ಗೆ ಹೋದಾಗ ಮತ್ತೆ ಇಲ್ಲಿ ಡೇಟಾ ಪಾರ್ಟ್ ಇದೆ. ಡೇಟಾ ಪಾರ್ಟಲ್ಲಿ 2 ಇದೆ ಮತ್ತು ನೆಕ್ಸ್ಟಲ್ಲಿ ಏನಿದೆ, ಅಡ್ರೆಸ್ ಇದೆ. ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್. ಸೊ ನೆಕ್ಸ್ಟ್ ನೋಡಿಗೆ ಪ್ರೋಸೆಸ್ ಆಗುತ್ತೆ. ಆವಾಗ ಎಗೇನ್ ಇಲ್ಲಿ ಡೇಟಾ ಪಾರ್ಟ್ ಎಷ್ಟಿದೆ, ಡೇಟಾ ಇದರಲ್ಲಿ 1 ಇದೆ. ನೆಕ್ಸ್ಟಲ್ಲಿ ಏನಿದೆ ಅಂದರೆ ನೋಡಿ, ಇಲ್ಲಿ ಮುಂದಕ್ಕೆ ಯಾವುದೇ ನೋಡ್ ಇಲ್ಲ. ಇದು ಲಾಸ್ಟ್ ನೋಡು. ಲಿಂಕ್ಡ್ ಲಿಸ್ಟಲ್ಲಿ ಇದೇ ಲಾಸ್ಟ್ ನೋಡು. ಲಾಸ್ಟ್ ನೋಡ್ ಆಗಿದಾಗ ಇಲ್ಲಿ ಅಡ್ರೆಸ್ ಏನಾಗಿರುತ್ತೆ, ಯಾವಾಗಲೂ ನಲ್ ಅಂತ ಸ್ಟೋರ್ ಆಗಿರುತ್ತೆ. ನಲ್ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ದಿಸ್ ಈಸ್ ದ ಲಾಸ್ಟ್ ನೋಡ್ ಆಫ್ ದ ಲಿಂಕ್ಡ್ ಲಿಸ್ಟ್. ವಿ ಡೋಂಟ್ ಹ್ಯಾವ್ ಎನಿ ಅದರ್ ನೋಡ್. ಓಕೆ, ಇದೇ ಲಾಸ್ಟ್ ನೋಡ್ ಆಗಿದೆ. ಇದರಲ್ಲಿ ಯಾವುದೇ ಅಡ್ರೆಸ್ ಸ್ಟೋರ್ ಆಗಿರಲ್ಲ. ಇದು ನಲ್ ಆಗಿರುತ್ತೆ. ನಲ್ ಅನ್ನೋದನ್ನ ಏನು ಇಂಡಿಕೇಟ್ ಮಾಡುತ್ತೆ, ಇದು ಕೊನೆ ನೋಡು. ಇದರಿಂದ ಮುಂದಕ್ಕೆ ಯಾವುದೇ ನೋಡು ಲಿಂಕ್ಡ್ ಲಿಸ್ಟಲ್ಲಿ ಇಲ್ಲ. ಅಡ್ರೆಸ್ ಇದರಲ್ಲಿ ಯಾವುದೇ ಅಡ್ರೆಸ್ ಸ್ಟೋರ್ ಆಗಿರೋದಿಲ್ಲ. ಓಕೆ, ಸೊ ದಿಸ್ ಈಸ್ ದ ಫಾರ್ಮ್ಯಾಟ್ ಆಫ್ ಲಿಂಕ್ಡ್ ಲಿಸ್ಟ್. Data is stored in a linear fashion, but the node data are stored in the format of node. Node is having two parts. One is data part and address part. Data part will store the data and address part will store the address of the next node. Okay, ಇಲ್ಲಿ ಇದರ ನೋಡ್, ನೆಕ್ಸ್ಟ್ ನೋಡ್, ಇಲ್ಲಿ ಇದರ ನೋಡು, ಇಲ್ಲಿ ನೆಕ್ಸ್ಟ್ ಯಾವುದೇ ನೋಡ್ ಇಲ್ಲ. ಸೊ ಇದರಲ್ಲಿ ನಲ್ ಆಗಿರುತ್ತೆ. ಓಕೆ, ದೆನ್ ವಾಟ್ ಈಸ್ ದಿಸ್ ಹೆಡ್ ನೋಡ್? ಹೆಡ್ ನೋಡ್, ಇಟ್ ಈಸ್ ಕಾಲ್ಡ್ ಆಸ್ ದ ಬಿಗಿನಿಂಗ್ ನೋಡ್ ಆಫ್ ದ ಲಿಂಕ್ಡ್ ಲಿಸ್ಟ್. ಯಾಕಂದರೆ ವಿ ಹ್ಯಾವ್ ಟು ಪ್ರೋಸೆಸ್ ಫ್ರಮ್ ದ ಫಸ್ಟ್ ನೋಡ್. But how to get to know that this is the first node? So to indicate that the address of the first node is stored in a head. ಓಕೆ, ಸೊ ನಮ್ಮ ಫಸ್ಟ್ ನೋಡಿಂದ ನಾವು ಪ್ರೋಸೆಸ್ ಆಗ್ತೀವಿ. ಬಟ್ ಫಸ್ಟ್ ನೋಡ್ ಇದು ಅಂತ ನಮಗೆ ಗೊತ್ತಾಗೋದು ಹೇಗೆ? ಅದಕ್ಕೋಸ್ಕರ ಹೆಡ್ ನೋಡನ್ನ ಯೂಸ್ ಮಾಡಿರ್ತೀವಿ. ಹೆಡ್ ನೋಡ್ ಏನು ಮಾಡ್ಕೊಂಡಿರುತ್ತೆ ಅಂದರೆ ಆಲ್ವೇಸ್ ಇಟ್ ವಿಲ್ ಸ್ಟೋರ್ ದ ಅಡ್ರೆಸ್ ಆಫ್ ದ ಫಸ್ಟ್ ನೋಡ್. ಇದರಲ್ಲಿ ಯಾವುದೇ ಡೇಟಾ ಇರೋದಿಲ್ಲ. ವಿ ಶುಡ್ ಅಬ್ಸರ್ವ್ ದಟ್ ಇಲ್ಲಿ ಯಾವುದೇ ಡೇಟಾ ಇರೋದಿಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಡೇಟಾ ಹಿಯರ್. It will just store the address of the first node, so that whenever we go for this head node, it will take you for the first node, from first node to second, second to third, third to next one. Okay, so head is a special node, a beginning node, where it will store the address for the first node. Okay, so head node, beginning node. ಫಸ್ಟ್ ಈ ಹೆಡ್ ಇರುತ್ತೆ, ಹೆಡ್ಡಲ್ಲಿ ಫಸ್ಟ್ ನೋಡ್ದು ಅಡ್ರೆಸ್ ಇರುತ್ತೆ, ಅಲ್ಲಿಂದ ನಮಗೆ ಫರ್ದರ್ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ ಲಿಂಕ್ಡ್ ಲಿಸ್ಟ್ we can have any number of elements. That is one advantage. Okay, there is no limitation to have a number of elements. You can add any number of elements to already existing linked list. ಈಗ ಆಲ್ರೆಡಿ ಇರೋಂಥ ಲಿಂಕ್ಡ್ ಲಿಸ್ಟ್ಗೆ ನಾವು ಎಷ್ಟು ಡೇಟಾ ಬೇಕಾದರೂ ಆ್ಯಡ್ ಮಾಡ್ತಾ ಹೋಗ್ಬೋದು. ಹೇಗೆ ನೋಡ್ ಕ್ರಿಯೇಟ್ ಮಾಡ್ಬೋದು, ಲಿಂಕ್ಡ್ ಲಿಸ್ಟಿಗೆ ಆ್ಯಡ್ ಮಾಡೋದು, ನೋಡ್ ಕ್ರಿಯೇಟ್ ಮಾಡ್ಬೋದು, ಲಿಂಕ್ಡ್ ಲಿಸ್ಟಿಗೆ ಆ್ಯಡ್ ಮಾಡ್ತಾ ಹೋಗ್ಬೋದು. ಇಫ್ ಯುವರ್ ಕಂಪ್ಯೂಟರ್ ಮೆಮೊರಿ ಲೆಟ್ಸ್ ದ ವೇ. ಓಕೆ, ಎನಿ ಎಲಿಮೆಂಟ್ ಕ್ಯಾನ್ ಬಿ ಆ್ಯಡೆಡ್ ಟು ದ ಲಿಸ್ಟ್ ಆ್ಯಂಡ್ ಡಿಲೀಟ್ ಫ್ರಮ್ ದ ಲಿಸ್ಟ್ ಇನ್ ದ ರನ್ ಟೈಮ್. Okay, one more advantage is you can add any element to the list, or else you can delete any element from the list. Already list is there. If you want to add any element to the list, yes, you can add any element. And if you want to delete any element from the list, yes, you are allowed to delete any element from the list. Maybe it is in the beginning, or it may be in the end, or it may be in any specified position. You can add an element, you can delete an element. Adding element means adding a node. ಓಕೆ, ಎಲ್ಲೇ ಬೇಕಾದರೂ ನೋಡನ್ನ ಆ್ಯಡ್ ಮಾಡ್ಬೋದು, ಬೇಡ ಅಂದಾಗ ನೋಡನ್ನ ನೀವು ಡಿಲೀಟ್ ಮಾಡ್ಬೋದು. pretty helpful when you cannot predict your list size. See, that is the main difference between arrays and linked list. Arrays is having a predefined size.
Okay, you have to add element only within the specified size. If you want to add more element, if the size is not specified, then you cannot add the element. But in linked list, you don't have such limitation. You can add any number of element to the linked list. Whenever you don't know about the size of the linked list, size of the data, then you can make use of linked list. ಸೊ ಲಿಂಕ್ಡ್ ಲಿಸ್ಟಲ್ಲಿ ಏನಾಗುತ್ತೆ, ನೀವು ಎಷ್ಟು ಎಲಿಮೆಂಟ್ ಬೇಕಾದರೂ ಆ್ಯಡ್ ಮಾಡ್ತಾ ಹೋಗ್ಬೋದು. ಯಾವಾಗ ನಿಮಗೆ ಸೈಜ್ ಗೊತ್ತಿರಲ್ಲ, ಎಷ್ಟಿರುತ್ತೆ ಸೈಜ್ ನಮಗೆ ಗೊತ್ತಿರೋದಿಲ್ಲ, ಇಷ್ಟೇ ಸೈಜ್ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಅಂದಾಗ ನೀವು ಲಿಂಕ್ಡ್ ಲಿಸ್ಟ್ನ ಯೂಸ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಈ ವರ್ಷ ನಮ್ಮ ಕಾಲೇಜಿಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗ್ತಾರೆ ನಮಗೆ ಗೊತ್ತಿಲ್ಲ. ಅವ್ರ ಡೇಟಾನ ನಾವು ಸ್ಟೋರ್ ಮಾಡ್ತಾ ಹೋಗಬೇಕು. ಆವಾಗ ಫಾರ್ ಎಕ್ಸಾಂಪಲ್ 100 ಅರೇ ಯೂಸ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಅರೇ ಆಫ್ 100 ಯೂಸ್ ಮಾಡಿಬಿಡ್ತೀವಿ ಅಂದರೆ ವಿ ಕ್ಯಾನ್ ಸ್ಟೋರ್ ಓನ್ಲಿ 100 ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್. 100ಗಿಂತ ಜಾಸ್ತಿ ಅಡ್ಮಿಷನ್ ಆಯಿತು ಅಂದರೆ ನಮ್ಮ ಹತ್ರ ಅಲ್ಲಿ ಸ್ಪೇಸ್ ಇರೋದಿಲ್ಲ. ಬಟ್ ಇನ್ ಸಚ್ ಕೇಸಸ್ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಲಿಂಕ್ಡ್ ಲಿಸ್ಟ್. ಸೊ ಲಿಂಕ್ಡ್ ಲಿಸ್ಟಲ್ಲಿ ಏನಾಗುತ್ತೆ, ನೀವು ಎಷ್ಟು ಡೇಟಾ ಬೇಕಾದರೂ ಆ್ಯಡ್ ಮಾಡ್ತಾ ಹೋಗ್ಬೋದು, ಡಿಲೀಟ್ ಮಾಡ್ತಾ ಹೋಗ್ಬೋದು. ಸೈಜನ್ನ ಮುಂಚೆನೇ ಸ್ಪೆಸಿಫೈ ಮಾಡೋ ನೆಸೆಸಿಟಿ ಇಲ್ಲ. ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಲಿಂಕ್ಡ್ ಲಿಸ್ಟ್. ಸೊ ಎಂಡ್ ಆಫ್ ದ ಲಿಂಕ್ಡ್ ಲಿಸ್ಟ್ ಮಸ್ಟ್ ಬಿ ಪಾಯಿಂಟಿಂಗ್ ಟು ನಲ್. ಆಲ್ರೆಡಿ ಐ ಟೋಲ್ಡ್. ಸೊ ಲಾಸ್ಟ್ ನೋಡ್ ಏನಿರುತ್ತೆ, ಲಾಸ್ಟ್ ನೋಡ್ ದ ಅಡ್ರೆಸ್ ಪಾರ್ಟ್ ಆರ್ ದ ಲಿಂಕ್ ಪಾರ್ಟ್ ಶುಡ್ ಹ್ಯಾವ್ ಅ ನಲ್, ಇಂಡಿಕೇಟಿಂಗ್ ದಟ್ ದಿಸ್ ಇಸ್ ದ ಲಾಸ್ಟ್ ನೋಡ್ ಆಫ್ ದ ಲಿಂಕ್ಡ್ ಲಿಸ್ಟ್. ಓಕೆ, ಕೊನೆ ನೋಡ್ದು ಲಿಂಕ್ ಪಾರ್ಟ್, ಅಡ್ರೆಸ್ ಪಾರ್ಟ್ ಯಾವಾಗಲೂ ನಲ್ ಆಗಿರುತ್ತೆ. ಸೊ ಇಟ್ ಇಂಡಿಕೇಟ್ಸ್ ದಟ್ ದೇರ್ ಇಸ್ ನೋ ಫರ್ದರ್ ನೋಡ್ ಆಫ್ ದ ಲಿಂಕ್ಡ್ ಲಿಸ್ಟ್. Okay. So here you have some references for your studies. Thank you.